ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ಸಲ ಹಬ್ಬಕ್ಕೆ ಹೊರಗಡೆಯಿಂದ ತಿಂಡಿ ತಂದಿಡ್ಬೇಕು ಅನ್ನೋ ಟೆನ್ಷನ್ನೇ ಬೇಡ. ಯಾಕಂದ್ರೆ ಮನೇಲೆ ಗರ್ಗರಿಯಾಗಿ ಚಕ್ಲಿ ಹೇಗ್ ಮಾಡೋದು ಅಂತ ತುಂಬಾ ಸಿಂಪಲ್ ವೇಲಿ ನಾನು ತೋರ್ಸ್ಕೊಡ್ತಾ ಇದ್ದೀನಿ. ಟೆನ್ಷನ್ನೇ ಮಾಡ್ಕೋಬೇಡಿ ನನ್ ಬರಲ್ಲ ಅಂತ. ಈ ತರ ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಒಂದ್ ಪ್ಯಾನ್ಗೆ ನಾನು 1 ಕಪ್ ಅಷ್ಟು ಉದ್ದಿನ ಬೇಳೆ ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಕಾಳು ಕೂಡ ಹಾಕೊಬಹುದು. ವೈಟ್ ಕಲರ್ ಅಲ್ಲಿ ಬರುತ್ತಲ್ಲ ಕಾಳು, ಅದನ್ನು ಕೂಡ ಹಾಕೊಬಹುದು. ನಾನಿಲ್ಲಿ ಒಂದ್ ಸ್ವಲ್ಪ ಬೆಚ್ಚಗಾಗೋ ತರ ಹುರ್ಕೊಂತಾ ಇದೀನಿ. 1 ರಿಂದ 2 ನಿಮಿಷ ಟೈಮ್ ತಗೊಳುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಚಕ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಅಂತ. ಇದನ್ನ ಫ್ರೈ ಮಾಡಿ ಶಿಫ್ಟ್ ಮಾಡ್ಕೊಂಡಿದ ನಂತರ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಕಪ್ ಅಳತೆಯಷ್ಟು ಉರಿಗಡ್ಲೆ ಹಾಕೊಂತಾ ಇದೀನಿ. ಉರಿಗಡ್ಲೆ ಹಾಕೊಂಡು ಅದನ್ನು ಒಂದ್ ಸ್ವಲ್ಪ ಬೆಚ್ಚಗಾಗೋ ತರ ನಾವು ಫ್ರೈ ಮಾಡ್ಕೊಬೇಕು. ಅದನ್ನು ಫ್ರೈ ಮಾಡ್ಕೊಂಡಿದ ನಂತರ ನಾನು ಶಿಫ್ಟ್ ಮಾಡ್ಕೊಂಡು ಒಂದು ಸ್ಮಾಲ್ ಜಾರ್ಗೆ ಹಾಕೊಂತಾ ಇದೀನಿ. ನಾವಿಲ್ಲಿ ಇದನ್ನ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ತಗೊಂಡ್ಲಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಚಕ್ಲಿ ಗಟ್ಟಿಗಾಗ್ಬಿಡುತ್ತೆ. ನಾವು 15 ದಿನ 1 ತಿಂಗಳು ಇಡ್ತೀವಿ ಅಂತಂದಾಗ ಏನಾಗುತ್ತೆ, ತುಂಬಾ ಗಟ್ಟಿ ಆಗೋ ಫೀಲ್ ಆಗ್ಬಿಡುತ್ತೆ ಚಕ್ಲಿ. ಅದರಿಂದ ಅಳತೆ ಕರೆಕ್ಟಾಗಿ ಹಾಕೊಬೇಕು. ಈಗ ಇದನ್ನ ಆದ್ಮೇಲೆ ನಾನು ಹಾಕೊಂತಾ ಇದೀನಿ. ಬಿಸಿಲೇನೆ ರುಬ್ಕೋಬೇಡಿ. ಈಗ ನಾನು ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಂತಾ ಇದೀನಿ. ಕಡಲೆ ಕೂಡ ಹಾಕೊಂತಾ ಇದೀನಿ. ಇದನ್ನ ತುಂಬಾ ನುಣ್ಣಗೆ ರುಬ್ಕೊಬೇಕು. ಫುಲ್ಲು ತರ್ತರಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಫುಲ್ಲು ಪೌಡರ್ ತರ ಇರ್ಬೇಕು. ಈಗ ನಾವು ಕಡಲೆ ಹಿಟ್ಟು ಬಜ್ಜಿ ಮಾಡ್ತೀವಲ್ಲ, ಆ ತರ ತುಂಬಾ ಸಾಫ್ಟ್ ಆಗಿರ್ಬೋದು. ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ತಾ ಇದೀನಿ ನೋಡಿ, ಇಷ್ಟು ಸಾಫ್ಟ್ ಆಗಿ ಬರ್ಬೇಕು. ಈ ತರ ಸಾಫ್ಟ್ ಆಗಿ ನಾವು ರುಬ್ಕೊಂಡಿದ್ ನಂತರ ನಾನಿಲ್ಲಿ ಒಂದ್ ಪ್ಯಾನ್ಗೆ ನಾನು ಅದೇ ಕಪ್ ಅಳತೆಲೇನೆ ನಾನು 2 ಕಪ್ಸ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದೀನಿ. ನೀವು ಬೇಕಾದ್ರೆ ಹೊರಗಡೆ ಪ್ಯಾಕೆಟ್ ಸಿಗುತ್ತಲ್ಲ, ಆ ಪ್ಯಾಕೆಟ್ ಅಲ್ಲೂ ಕೂಡ ಅಕ್ಕಿ ಹಿಟ್ಟನ್ನ ಹಾಕಿ ಮಾಡ್ಕೊಬಹುದು. ಆಗ್ಲೇ ರುಬ್ಕೊಂಡಿರುವಂತ ಪೌಡರ್ನ ಹಾಕೊಂತಾ ಇದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಕಮ್ಮಿ ಕೂಡ ಹಾಕೊಬಹುದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಎಳ್ಳು ಹಾಕೊಂತಾ ಇದೀನಿ. ಕಪ್ಪೆಳ್ಳು ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ವೈಟ್ ಎಳ್ಳು ಕೂಡ ಹಾಕೊಬಹುದು. ನಾನಿಲ್ಲಿ ಎಣ್ಣೆ ಕಾಯಿಸ್ಕೊಂತಾ ಇದೀನಿ. ನಾನು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಕಾಯಿಸ್ಕೊಂಡು ಹಾಕೊಂತಾ ಇದೀನಿ. ಇದನ್ನ ಒಂದ್ ಸ್ಪೂನ್ ಅಲ್ಲಿ ನೀಟಾಗಿ ತಿರುಗಿಸ್ಕೊಳ್ಳೋಣ. ನೀವು ಬೆಣ್ಣೆ ಕೂಡ ಹಾಕೊಬಹುದು ಕಾಯಿಸ್ಕೊಂಡು. ನಾನಿಲ್ಲಿ ಎಣ್ಣೆ ಹಾಕೊಂತಾ ಇದೀನಿ. ಎಣ್ಣೆ ಅಥವಾ ಬೆಣ್ಣೆ ಯಾವ್ದಾದ್ರೂ ಹಾಕೊಬಹುದು. ನೀಟಾಗಿ ಒಂದ್ಸರಿ ಸ್ಪೂನ್ ಅಲ್ಲಿ ತಿರುಗಿಸ್ಕೊಂಡಿದ ನಂತರ ನಾವು ಕೈಯಲ್ಲಿ ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಉಪ್ಪು ಖಾರ ಕರೆಕ್ಟ್ ಆಗಿ ಹಿಡಿಯುತ್ತೆ. ಈಗ ನೋಡಿ, ಇದು ಗಂಟ್ ಕಟ್ಟಿದ್ರೆ ಈ ತರ ಆಗ್ಬೇಕು ಫೀಲು. ಇದು ಎಣ್ಣೆ ಹಾಕಿದಾಗ ಈ ತರ ಬರ್ಬೇಕು. ಎಣ್ಣೆ ಹಾಕೋದಕ್ಕೆ ಏನ್ ಕಾರಣ ಅಂತಂದ್ರೆ ನೀಟಾಗಿ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ತುಂಬಾ ಗರ್ಗರಿಯಾಗಿರುತ್ತೆ, ಅದಕ್ಕೆ ಎಣ್ಣೆ ಹಾಕೋಬೇಕು. ಈಗ ನಾನಿಲ್ಲಿ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರಲ್ಲಿ ಕಲ್ಸ್ಕೊಂತಾ ಇದೀನಿ. ನನ್ಗೆ ಅರ್ಧ ಲೋಟದಷ್ಟು ನೀರ್ ಹಿಡ್ದಿದೆ. ಇದನ್ನ ಸಾಫ್ಟ್ ಆಗಿ ಕಲ್ಸ್ಕೊಬೇಕು. ಸ್ವಲ್ಪ ನೋಡ್ಕೊಂಡು ಅಳತೆ ಪ್ರಕಾರ ನೀನು ಸ್ವಲ್ಪ ಸ್ವಲ್ಪನೇ ಚುಂಬಿಸ್ಕೊಂಡು ಕಲ್ಸ್ಕೊಳ್ಳಿ. ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬಿಡಿ. ತುಂಬಾ ಜಾಸ್ತಿ ನೀರ್ ಹಾಕಿ ಕಲ್ಸ್ಕೊಂತೀನಿ ಅಂತಂದ್ರೆ ಚಕ್ಲಿ ಮಿಷಿನ್ಗೆ ಹಾಕಿ ಚಕ್ಲಿನ ಒತ್ತಬೇಕಾದ್ರೆ ಮುರ್ಕು ತರ ಬಿಡ್ಕೊಂತಾ ಇರುತ್ತೆ. ಆದಷ್ಟು ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ. ನೋಡಿ, ನನ್ಗೆ ಈ ಹದಕ್ ಬಂದಿದೆ. ಈ ಹದಕ್ ಬಂದಾದ್ಮೇಲೆ ನಾನು ಚಕ್ಲಿ ಮಿಷಿನ್ಗೆ ಇದನ್ನ ಹಾಕೊಂತಾ ಇದೀನಿ, ಚಕ್ಲಿ ಒಳಗೆ. ಈ ನೀಟಾಗಿ ಕಲ್ಸ್ಕೊಳ್ಳಿ. ಒಂದ್ಸರಿ ನೋಡಿ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ. ಚಕ್ಲಿ ಒಳ್ಳಲ್ಲಿ ಕರೆಕ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಳಿ. ಒಂದ್ ಬಟ್ಟೆ ಮುಚ್ಚಿಟ್ಬಿಡಿ. ಇದು ತುಂಬಾ ಗಟ್ಟಿಗಾಗ್ಬಿಡುತ್ತೆ ಹಿಟ್ಟು. ಒಂದ್ ಬಟ್ಟೆ ಮುಚ್ಚಿಟ್ಕೊಂಡು ಮಾಡ್ಕೊಳ್ಳಿ. ನನ್ಗೇನು ಸ್ವಲ್ಪ ಆಗುತ್ತೆ ಅಷ್ಟೇ. ತುಂಬಾ 1 kg 2 kg ಮಾಡ್ಕೊಳ್ಳೋರು ಒತ್ತಾ ಇರ್ಬೇಕಾದ್ರೆ ಈ ಹಿಟ್ಟು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು, ಒಂದ್ ತಣ್ಣೀರ್ ಬಟ್ಟೆನ ನೀಟಾಗಿ ಹೊಚ್ಚಿ ಇಟ್ಕೊಬೇಕು. ನನ್ಗೇನಿಲ್ಲ, ಇದು 2 ಶಿಫ್ಟ್ಗೆ ಮುಗ್ದೋಗ್ಬಿಡುತ್ತೆ ಹಿಟ್ಟು. ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೊಂತಾ ಇದೀನಿ. ಈಗ ನಾನು ಚಕ್ಲಿ ಒಳಗೆ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಮಿಕ್ಸ್ಚರ್ದು ಬರುತ್ತಲ್ಲ, ಅದ್ರಲ್ಲೂ ಬೇಕಾದ್ರೂ ಮಾಡ್ಕೊಬಹುದು. ಇಲ್ಲ ಬೆಣ್ಣೆ ಮುರ್ಕು ಬರುತ್ತಲ್ಲ, ಅದನ್ನು ಕೂಡ ಹಾಕೊಂಡು ಮಾಡ್ಕೊಬಹುದು. ನಾನಿಲ್ಲಿ ಚಕ್ಲಿದೇ ಹಾಕೊಂತಾ ಇದೀನಿ. ಇಲ್ಲಿ ನಾನೊಂದ್ ಸ್ವಲ್ಪ ಅರ್ಧ ಹಾಕೊಂತಾ ಇದೀನಿ ಹಿಟ್ಟನ್ನ. ಈ ಹಿಟ್ಟನ್ನ ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಕರೆಕ್ಟ್ ಆಗಿ ಬರ್ತಿದ್ಯಾ ಬರ್ತಿಲ್ವಾ ಅಂತ. ಫಸ್ಟ್ ಟ್ರೈ ಮಾಡ್ತಿರೋರು ಹೆದರ್ಕೊಳಕ್ ಹೋಗ್ಬೇಡಿ. ಹೇಗೆ ಬಂದ್ರೂ ಚೆನ್ನಾಗೇ ಬರುತ್ತೆ. ಕರೆಕ್ಟ್ ಆಗಿ ಅಳತೆ ಪ್ರಕಾರ ಮಾಡ್ಕೊಂಡು ಮಾಡಿ. ಅಯ್ಯೋ ನನ್ಗೆ ಬರಲ್ಲ, ನಂಗೆ ಅಳತೆ ಗೊತ್ತಾಗಲ್ಲ ಅನ್ನೋರು, ನೀವು ಅಳತೆ ಕರೆಕ್ಟ್ ಆಗಿ ಹಾಕೊಂಡ್ಬಿಟ್ರೆ ಇದು ಕರೆಕ್ಟ್ ಆಗಿ ಬರುತ್ತೆ. ನನಗೂ ಸ್ಟಾರ್ಟಿಂಗ್ ಬರ್ತಾನೆ ಇರ್ಲಿಲ್ಲ. ನೋಡಿ, ಈಗ ನಾನು ಹಾಕ್ತಾ ಇದೀನಿ ಚಕ್ಲಿ ಒಳ್ಳಲ್ಲಿ. ಫಸ್ಟ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ. 2 ಸರಿ 3ನೇ ಸರಿ ಹಾಕ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ತರ ತಿರುಗಿಸ್ಕೊಬೇಕು, ಯಾವ ತರ ಹಾಕ್ಬೇಕು ಅಂತ. ನೋಡಿ, ಇವಾಗ 2ನೇ ಸರಿ ಹಾಕಿದ ತಕ್ಷಣ ಎಷ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂತು. ಈ ತುದಿ ಏನಿದೆ ಅಲ್ವಾ, ಆ ತುದಿನ ಜಾಯಿಂಟ್ ಮಾಡ್ಕೊಳ್ಳಿ. ಎಣ್ಣೆಗೆ ಹಾಕ್ಬೇಕಾದ್ರೆ ಬಿಟ್ಕೊಂಡ್ಬಿಡುತ್ತೆ. ಇಲ್ಲ ಅಂತಂದ್ರೆ ಜಾಯಿಂಟು ಕರೆಕ್ಟ್ ಆಗಿ ಚಕ್ಲಿಗೆ ಕರೆಕ್ಟ್ ಆಗಿ ಅದನ್ನ
ಫಿಲ್ ಮಾಡಿ ಹಾಕಿ, ಇಲ್ಲಾಂದ್ರೆ ಎಣ್ಣೆಗೆ ಹಾಕ್ಬೇಕಾದ್ರೆ ಅದೆಲ್ಲ ಒಡ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಯಾವ ತರ ಡಿಸೈನ್ ಬೇಕಾದ್ರೂ ಹಾಕೊಬಹುದು, ದೊಡ್ಡದಾಗಾದ್ರೂ ಹಾಕೋಬಹುದು, ಚಿಕ್ಕದಾಗಾದ್ರೂ ಹಾಕೊಬಹುದು. ನಾನೊಂದ್ ಸ್ವಲ್ಪ 3 ಎಳೆಲೆ ಹಾಕೊಂಡು ಸ್ಟಾಪ್ ಮಾಡ್ತಾ ಇದ್ದೀನಿ. ಸಾಕು ನನ್ಗೆ ಇಷ್ಟು. ಇವಾಗ ನಾನು ಇದನ್ನ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಾದ ನಂತರ ನಾನು ಇಲ್ಲೊಂದ್ ಚೂರು ಹಿಟ್ಟನ್ನ ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದ್ಯಾ ಅಂತ. ಎಣ್ಣೆ ಕಾದ್ಮೇಲೆ ಹಾಕೊಳ್ಳಿ. ಎಣ್ಣೆ ಕಾದಿದ ಮುಂಚೆನೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಎಣ್ಣೆ ತುಂಬಾ ಹೀರ್ಕೊಂಡ್ಬಿಡುತ್ತೆ ಹಿಟ್ಟಿಗೆ. ನಿಮ್ಗೆ ಈ ತರ ಹಾಕಕ್ ಬರಲ್ಲ ಅಂತಂದ್ರೆ ಜಾಲರಿ ಮೇಲೆ ಇಟ್ಟು ಈ ತರ ಹಾಕೊಳ್ಳಿ. ಇದೇ ಟಿಪ್ಸು. ಹಿಂಗ್ ಹಾಕೊಳಕ್ ನನ್ಗೇನಿಲ್ಲ, ನಾನು ಆರಾಮಾಗಿ ಹಾಕೊಂತೀನಿ. ನೀಟಾಗಿ ನಿಧಾನಕ್ಕೆ ಹಾಕೊಳ್ಳಿ, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹಾಕೊಳ್ಳಿ. ನಾನು ಈ ತರ ಎಲ್ಲ ಹಾಕೊಂಡಾದ್ಮೇಲೆ ಸಡನ್ ಆಗಿ ತಿರ್ಸಕ್ ಹೋಗ್ಬೇಡಿ, ಒಡ್ಕೊಂಡ್ಬಿಡುತ್ತೆ. ಅದೇ ಚೆನ್ನಾಗಿ ಒಂದ್ ಕಡೆ ಬೆಂದ್ಕೊಂಡಾದ್ಮೇಲೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದೊಂದೇ ಶಿಫ್ಟ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ತುಂಬಾ ಎಣ್ಣೆ ಕುಡಿದು ಬಿಡುತ್ತೆ. ಅಕ್ಕಿ ಹಿಟ್ಟು ತುಂಬಾ ಎಣ್ಣೆ ಕುಡಿಯುತ್ತೆ. ನೋಡಿ ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತೆ. ನನ್ಗಂತೂ ಚಕ್ಲಿ ಅಂತೂ ತುಂಬಾ ಇಷ್ಟ. ನನ್ಗೆ ಚಿಕ್ಕ ಹುಡುಗಿಯಿಂದನೂ ಚಕ್ಲಿ ತುಂಬಾ ಇಷ್ಟ. ಈಗ ಚೆನ್ನಾಗಿ ಬಂದಿದೆ ಎರಡು ಸೈಡುನು. ನಾನು ಇಲ್ಲೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂತ ಇದೀನಿ. ನೀವು ಬೇಕಾದ್ರೆ ಒಂದು ಸ್ಟೈನರ್ಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಇದನ್ನ ಶಿಫ್ಟ್ ಮಾಡ್ಕೊಬಹುದು. ನಾನು 2ನೇ ಒಬ್ಬೆ ಹಾಕೊಂತ ಇದೀನಿ. 2ನೇ ಒಬ್ಬೆಲೂ ಅಷ್ಟೇ ನಾನು ಆರಾಮಾಗಿ ಕೈಯಲ್ಲೇ ಹಾಕೊಂತೀನಿ. ನಿಮ್ಗೆ ಈ ತರ ಡೈರೆಕ್ಟ್ ಹಾಕಕ್ ಬರಲ್ಲ ಅಂದ್ರೆ ಜಾಲರಿಲಿ ಇಟ್ಟು ಜಾಲರಿ ಮೇಲೆ ಬಿಟ್ಟು ಹಾಕೋಬಹುದು ಆರಾಮಾಗಿ. ಪರ್ಫೆಕ್ಟ್ ಆಗಿ ಈ ತರ ಚಕ್ಲಿ ಮಾಡೋದು ತೋರಿಸ್ಕೊಟ್ಟಿದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.